ರಿಷಿ ಏನು ತಪ್ಪು ಮಾಡಿರಲ್ಲ ಅಂತ. ಆದರೆ ಸಾಕ್ಷ್ಯಾಧಾರಗಳೆಲ್ಲ ತತ್ವಿರುದ್ಧವಾಗಿದೆಯಲ್ಲ ತಾರಾ. ಕಣ್ಣಿಗೆ ಕಾಣೋದು, ಕಿವಿಗೆ ಕೇಳೋದು ಯಾವುದನ್ನು ನಂಬಾರ್ದು ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಅನುಭವದಲ್ಲೂ ವಯಸ್ಸಲ್ಲೂ ದೊಡ್ಡವರು ನೀವು. ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ, ಕಮಲಿ ನ್ಯಾಯನೂ ಅರ್ಥ ಆಗುತ್ತೆ. ಇದ್ರ ಮಧ್ಯೆ ರಿಷಿ ಕಷ್ಟ ಅನುಭವಿಸ್ತಾ ಇದ್ದಾನೆ. ನೀವು ಮನ್ಸು ಮಾಡಿದ್ರೆ ಮಾತ್ರ ರಿಷಿನ ಹೊರಗೆ ಕರ್ಕೊಂಡು ಬರೋಕ್ ಸಾಧ್ಯ. ನನಗೆ ಬೇರೆ ದಾರಿನೇ ತೋಚ್ತಾ ಇಲ್ಲ. ದಯವಿಟ್ಟು ಸಹಾಯ ಮಾಡಿ. ಕಮಲಿ, ಎಲ್ಲೋಗಿದ್ದೇವ? ನ್ಯಾಯಕ್ಕೋಸ್ಕರ ಹೋಗಿದ್ದೆ ಕೆಂಪ. ನಮ್ ಸಮ್ಮ ಉಳಿಲಿ ಅಂತ ಕೇಳ್ಕೊಳಕ್ಕೋಸ್ಕರ ಹೋಗಿದ್ದೆ ಕೆಂಪ. ಎಲ್ರು ಹೇಳೋದ್ ನೋಡಿದ್ರೆ ನಾನೇನೋ ಬೇಕು ಅಂತ ರಿಷಿ ಜನ ಜೈಲು ಕಳ್ಸೋರಂಗ್ ಮಾತಾಡ್ತಾರೆ. ನನ್ ಬೇಕು ಅಂತ ಮಾಡಿಲ್ಲ ಕೆಂಪ. ನೀನ್ ನನ್ಗೆ ಅಣ್ಣಯ್ಯ ಇದ್ದಂಗಂದ್ರೆ ಸಮು ನಂಗೆ ತಮ್ಮ ಇದ್ದಂಗಲ್ವಾ? ಅವನು ಈ ಸ್ಥಿತಿಗೆ ತಂದವ್ರನ್ನ ಹೆಂಗೆಂಪ ಸುಮ್ನೆ ಬಿಡೋದು? ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳೋದ್ ತೆಪ್ಪ? ಇಲ್ಲವಾ ಕಮಲಿ, ನಿಂದೇನು ತಪ್ಪಿಲ್ಲ. ನೀನು ನಿನ್ ಮನ್ಸಿಗೆ ಸರಿ ಅನ್ಸಿದ್ದನ್ನ ಸರಿಯಾಗಿ ಮಾಡಿದೀಯ. ಆದ್ರೆ ಕಮಲಿ, ನನ್ನ ಮನ್ಸು ಏನ್ ಹೇಳ್ತೈತೆ ಗೊತ್ತಾ? ರಿಷಿ ಅಣ್ಣ ಇದನ್ನ ಮಾಡಿರಕ್ಕಿಲ್ಲ ಅಂತ ಹೇಳ್ತೈತಿ. ಎಲ್ಲೋ ಏನೋ ತಪ್ಪಾಗೈತೆ ಕಮಲಿ. ನೀನ್ ಬೇಜಾರು ಮಾಡ್ಕೋಬೇಡ ಕಮಲಿ, ಎಲ್ಲ ಸರಿ ಹೋಗುತ್ತೆ. ಆ ದೇವ್ರ ಹತ್ರ ನಾನು ಬೇಡ್ಕತ್ತೀನಿ. ಏನ್ ಗೊತ್ತಾ ಕೆಂಪ, ರಿಷಿ ಸರವ ಎಂತ ಮಾತಂದ್ರು ಗೊತ್ತಾ? ಇದೆಲ್ಲದಕ್ಕೂ ನಾನೇ ಕಾರಣ ಅಂತೆ. ಒಬ್ಬ ತಾಯಿಗೆ ಏನ್ ಬೇಸರ ಆಯ್ತೈತೆ ಅಂತ ನಂಗೆ ಅರ್ಥ ಆಗಕ್ಕಿಲ್ವಂತೆ ಕೆಂಪ. ಯಾಕಂದ್ರೆ ನನಗೆ ತಾಯಿನೇ ಇಲ್ವೇನೋ ಅಂತಂದ್ರು ಕೆಂಪ. ಏನ್ ನೋವಾಯ್ತು ಗೊತ್ತಾ? ನಂಗೆ ಈಗ್ಲೇ ಅವನ್ ನೋಡ್ಬೇಕು ಅಂತ ಅನ್ನಿಸ್ತೈತೆ. ನಾನು ಏನು ಹೇಳಿ ಕಮಲಿ, ನಿಂಗೆ ವಿಧಿ ಆಟನೋ ಕೆಟ್ಟ ಸಮಯನೋ ನಿನ್ನ ಆಸ್ಪಾಸಲ್ಲೇ ತಾಯಿ ಮಡ್ಕೊಂಡು ಅವ್ರನ್ನ ನೋಡಕ್ ಆಯ್ತಿಲ್ವಲ್ಲ ಕಮಲಿ ನಿಂಗೆ? ಹಲೋ ಸರ್. ಎಸ್, ನಿಮ್ಮ ಹತ್ರ ಮಾತಾಡೋದಕ್ಕೆ ನಮ್ಮ ಲಾಯರ್ ಬಂದಿದ್ದಾರೆ. ಇನ್ಸ್ಪೆಕ್ಟರ್, ರಿಷಿ ಅವ್ರನ್ನ ರಿಲೀಸ್ ಮಾಡಿ. ತಗೊಳ್ಳಿ ಬೇಲ್ ಪೇಪರ್.
ಸರ್, ನಿಮಗೆ ಸಾಕಷ್ಟಲ್ಲಿ ಹೇಳಿದ್ದೀನಿ, ಅವ್ರನ್ನ ಬೇಲ್ ಮೇಲೆ ರಿಲೀಸ್ ಮಾಡೋಕ್ಕಾಗಲ್ಲ. ಅವ್ರನ್ನ ಅರೆಸ್ಟ್ ಮಾಡಿರೋದು ಅಟೆಂಪ್ಟ್ ಮಾಡ. ಸರ್, ಸಾರಿ ಸರ್, ಮೊದಲು ಪೇಪರ್ಸ್ ನೋಡಿ. ರಿಷಿ ಅವರ ಮೇಲೆ ಸಂಶಯ ಇದೆಯೇ ಹೊರತು ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಆ ಹುಡುಗಿ ಮಾತ್ರನೇ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಸ್ಟೇಜ್ ಮೇಲೆ ಡ್ರಾಮಾ ಮಾಡಿದವರು ಯಾರೂ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ. ಸೊ ಅಲ್ಲಿವರೆಗೂ ಕಮಲಿ, ಈಗ ಸಮಾಧಾನ ಅಲ್ವಾ ನಿನ್ಗೆ? ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಿರ್ಬೇಕಲ್ವಾ? ಏನ್ ಹಾಗೆ ನೋಡ್ತಿದ್ಯಾ? ಋಷಿನ ಜೈಲಿಗೆ ಕಳ್ಸಿ ಅವನಿಗೆ ಶಿಕ್ಷೆ ಸಿಗೋ ಹಾಗೆ ಮಾಡ್ದೆ ಅಂತ ತುಂಬಾ ಖುಷಿ ಪಡ್ತಿದ್ಯಾ ತಾನೆ? ಅನಿಕಾ, ನೀನನ್ನ ತೆಪ್ಪಾಗಿ ತಿಳ್ಕೊಂಡಿದ್ಯಾ? ನಾನು ರಿಷಿ ಸರ್ ಮ್ಯಾಕೆ ಯಾವ್ದೋ ಕ್ವಾಪನೋ ದ್ವೇಷನೋ ಮಡಿಕೊಂಡು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತಿಲ್ಲ. ಅವ್ರು ಮಾಡಿರೋ ತೆಪ್ಪಿಗೆ ಶಿಕ್ಷೆ ಆಗ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಆದ್ರೆ ನಿನ್ ಉದ್ದೇಶ ನೆರವೇರ್ಲಿಲ್ಲ ಕಮಲಿ. ಶಾಕ್ ಆಯ್ತಾ? ಇನ್ನು ಸ್ವಲ್ಪ ಹೊತ್ತಷ್ಟೇ ವೇಟ್ ಮಾಡು ಕಮಲಿ. ನನ್ ಋಷಿ ಹೊರಗೆ ಬರ್ತಾನೆ. ನಿನ್ನ ಕೋಪ, ನ್ಯಾಯ, ಉದ್ದೇಶ, ವಾಟ್ ಎವರ್, ಆಲ್ ದೋಸ್ ಯೂಸ್ಲೆಸ್ ಥಿಂಗ್ಸ್ ಯಾವುದು ವರ್ಕ್ ಆಗಲ್ಲ. ತುಂಬಾ ಖುಷಿ ಪಡ್ತಿದ್ಯಲ್ಲ, ನೋಡ್ತಾ ಇರು. ನನ್ ಋಷಿಗೆ ಯಾವುದೇ ಶಿಕ್ಷೆ ಆಗಲ್ಲ. ನಿನ್ನಾಟ ಇನ್ನೇನ್ ನಡೆಯಲ್ಲ. ಋಷಿಗೆ ಬೇಲ್ ಸಿಕ್ಕಾಗಿದೆ. ಋಷಿ ಕಾಲೇಜಿಗೂ ಬರ್ತಾನೆ. ಇನ್ಮೇಲೆ ನೀವಿಬ್ರು ಸ್ಟೂಡೆಂಟ್ ಅಂಡ್ ಲೆಕ್ಚರರ್ ಅಲ್ಲ, ಒಬ್ರಿಗೊಬ್ರನ್ ಕಂಡ್ರೆ ಆಗದೆ ಇರೋ ಎನಿಮೀಸ್. ಬರ್ಲಾ?
ಮಾಡಿದವ್ರಿಗೆ ಶಿಕ್ಷೆ ಆಗಕ್ಕಿಲ್ವಂತೆ. ನನ್ನ ಮಗ ಕಣ್ಬಿಡಕ್ ಮೊದ್ಲೇ ಅವನ್ನ ಜೈಲಿಂದ ಆಚೆ ಬಿಡ್ತಾವ್ರಂತೆ. ಇದೆಂತ ಕಾಲ ರೀ. ಕಾಸಿಲ್ಲದೆ ಇರೋ ಒಂದೇ ಒಂದು ತಪ್ಪಿಗೆ ನಮ್ಮಂತ ಬಡವ್ರಿಗೆ ಈ ದೊಡ್ಡ ಶಿಕ್ಷೆನ. ಕಷ್ಟನು ನಾವೇ ಅನುಭವಿಸ್ಬೇಕು, ಅನ್ಯಾಯನ ನಾವೇ ತಡ್ಕೋಬೇಕು. ಅದ್ಯಾವ್ರು ಅನ್ನೋನು ಒಬ್ಬ ಅವನ ಅಂತ ಸಂಶಯ ಬತ್ತೈತೆ. ಯಾರ ಹೆಂಗಾರ ಓಲಿ ನನ್ನ ಮಗ ನನಗೆ ವಾಪಸ್ಸು ಜೀವಂತವಾಗಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಅವ್ರನ್ನ ಉಳಿಸ್ಕೊಡ್ತಾರೇನ್ರಿ? ಅವ್ರನ್ನ ಉಳಿಸ್ಕೊಡ್ತಾರ? ನನ್ನ ಮಗ ಸಂಭುನ ನಮ್ಗೆ ವಾಪಸ್ ಕೊಡ್ತಾರಲ್ವರ? ನಿಂಗಿ ಬಾ ನನ್ನ ಜೊತೆಗೆ. ಬಾಯಿ ಹೇಳ್ತೀನಿ. ಹೌದಾ? ಸರಿ ಸರಿ. ಮಂಗಳಮ್ಮ, ಮಂಗಳಮ್ಮ, ಆಸಿನಿ ಮೊರೆ ನೋಡಿ, ರಿಷಿಗೆ ಬೇಲ್ ಸಿಕ್ತಂತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಎಲ್ಲರೂ ಮನೆಗೆ ಬರ್ತಿದ್ದಾರೆ. ಯುವ ಮಲೆ ಮಾರವ ಅಮ್ಮರೇ, ಆ ದೇವರು ಒಳ್ಳೆಯವ್ರ ಕೈ ಬಿಡೋಕಿಲ್ಲ ಕಣ್ರವ. ಬನ್ನಿ ಮೊದ್ಲೋಗಿ ದೇವ್ರಿಗೆ ದೀಪ ಹಚ್ಚಮ್ಮ. ಯವ್ವ ಮಲೆ ಮಾರವ, ರಿಸಿ ಕಡೆ ನ್ಯಾಯ ಹೇಳ್ಬಿಟ್ಟೆ. ಹಂಗೆಯ ನನ್ನ ಮಗಳಿಗೂ ಸಮಾಧಾನ ಹೇಳ್ಬಿಡವ. ನಾನಾಗೆ ಸೀದವಾಗಿ ಅವಳಿಗೆ ಹೇಳಕ್ಕಾಗಕ್ಕಿಲ್ಲ. ದಿಟ್ಟಕ್ಕೂ ಸುಳ್ಳಿಗೂ ಇರೋ ವ್ಯತ್ಯಾಸನ ನೀನೇ ಅವಳಿಗೆ ಹೇಳ್ಬಿಡ್ಬೇಕು. ಆಸಿನಿ ಅಮ್ಮರೇ, ಇವತ್ತು ಮನೆಯಾಗೆ ಸಿಹಿ ಅಡುಗೆ ಮಾಡಮ್ಮ. ಗಸಗಸೆ ಪಾಯಸ ಮಾಡೋಣ. ರಿಸಿಯಪ್ಪರಿಗೆ ಗಸಗಸೆ ಪಾಯಸ ಅಂದ್ರೆ ಸಾನೇ ಇಷ್ಟ ಅಲ್ವ್ರ? ಅದನ್ನೇ ಮಾಡೋಣ. ಸರಿ ಮಂಗಳಮ್ಮ. ಧಿಕ್ಕಾರ 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 ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ 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 ಧಿಕ್ಕಾರ. ತಪ್ಪು ಮಾಡಿದವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಣ್ಣ, ನನ್ನ ಸ್ಟೂಡೆಂಟ್ಸ ನನ್ನ ನಂಬ್ತಿಲ್ವಾ? ನಾನು ತಪ್ಪು ಮಾಡಿದ್ದೀನಿ ಅಂತ ನನ್ನ ವಿರುದ್ಧವಾಗಿ ನಿಂತಿರಲ್ಲ. ಇನ್ಸ್ಪೆಕ್ಟರ್ ಸರ್, ನೀವು ಬೇರೆ ಪೊಲೀಸ್ನವ್ರಂಗಲ್ಲ, ನ್ಯಾಯಕ್ಕೋಸ್ಕರ ನಿಲ್ತೀರಾ ಅನ್ಕೊಂಡಿದ್ದೆ. ನೀವೇ ಕಾಸು ಕೈ ಚಾಚ್ಬಿಟ್ರಲ್ಲ. ಏನಮ್ಮ ಹೀಗೆ ಮಾತಾಡ್ತಿದ್ಯಾ? ಬೇಡ, ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೆ ಬಂದಿದ್ದಾರೆ. ನಾವೇನಾದ್ರೂ ಕ್ರಮ ತಗೊಂಡ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಅವ್ರಾಗ ಸುಮ್ಮನಾಗೋವರೆಗೂ ನಾವು ಸುಮ್ಮನಿದ್ಬಿಡೋಣ. ರಿಷಿ ಸರ್, ಮಾಡಿದ ತೆಪ್ಪನ ಒಪ್ಕೊಳ್ಳಕ್ಕೆ ಏಟ್ ಕಷ್ಟ ಅಲ್ವರ ನಿಮ್ಗೆ? ಕನಿಷ್ಠ ಪಕ್ಷ ನಿಮ್ ಯಾಕೆ ಮರ್ವಾದೇನಾರು ಉಳ್ದಿರೋದು. ಆದ್ರೆ ಯಾವಾಗ ನೀವು ನಿಮ್ ಕಾಸಿನ ಬಲನ ಬಳಸ್ಕೊಂಡು
ಜೈಲಿಂದ ಓಡೋಬೇಕು ಅಂತ ತೀರ್ಮಾನ ಮಾಡಿದ್ರು ಆಗ್ಲೇ ಅದನ್ನು ಕಳ್ಕೊಂಬಿಟ್ರಿ. ತಪ್ಪನ ಒಪ್ಕೊಳ್ಳೋನು ದೊಡ್ಡ ಮನ್ಸ ಅನ್ಸ್ಕತಾನೆ, ಹಿಂಗ್ ಏಡಿ ತರ ಓಡೋಗವನಲ್ಲ. ನಿಮ್ಮಿಂದ ಒಂದ್ ಜೀವ ಆಸ್ಪತ್ರೆಗೆ ಪ್ರಾಣಕ್ಕೋಸ್ಕರ ಹೋರಾಡ್ತಾ ಇದ್ದೆ ಸರ್. ನಿಮ್ನ ಒಳ್ಳೆಯವರು ಅಂತ ನಂಬಿದ ಸ್ಟೂಡೆಂಟ್ಸು ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ನಮ್ ಸಂಬುಗೋಸ್ಕರ, ಅವನ್ಗೆ ನ್ಯಾಯ ಕೊಡ್ಸಕ್ಕೋಸ್ಕರ. ಅದೆಂಗ್ ನೀವು ಕಾನೂನಿಂದ ತಪ್ಪಿಸ್ಕೋತಿರೋ ನಾನು ನೋಡ್ತೀನಿ. ಬೇಕೇ ಬೇಕು.